ಶ್ರೀಗುರುಭ್ಯೋ ನಮಃ. ಲಕ್ಷ್ಮೀಪದೇ ಪದಾಂಭೋಜ ಯುಗಂ ನತ್ವಾ ಗುರೋರಪಿ ಪ್ರಮಾಣಚಂದ್ರಿಕಾಂ ಕುರ್ಮೋ ಬಾಲಾನಾಂ ಬಹುಧಸಿದ್ಧಯೇ. ಅಭಾವದ ಲಕ್ಷಣವನ್ನು ನಾವು ನೋಡ್ತಾ ಬಂದದ್ದು. ಪ್ರತಿಯೋಗಿ ಜ್ಞಾನಾಧೀನ ಜ್ಞಾನತ್ವಂ ತತ್ ಅಂದ್ರೆ ಅಭಾವ ಅಂದ್ರೆ ಇನ್ನೊಂದು ಲಕ್ಷಣವನ್ನ ನೋಡ್ತಾ, ಪ್ರತಿಯೋಗಿ ಅಂದ್ರೆ ಯಾವುದರ ಅಭಾವವನ್ನು ಹೇಳ್ತೇವೋ ಅದನ್ನ ಪ್ರತಿಯೋಗಿ ಅಂತ ಕರಿತೀವಿ. ಭೂಮಿಯಲ್ಲಿ ಘಟ ಇಲ್ಲ, ನೆಲದಲ್ಲಿ ಘಟ ಇಲ್ಲ ಅಂದ್ರೆ ಏನರ್ಥ? ಘಟದ ಅಭಾವ ಇದೆ. ಸೊ ಘಟ ಎನ್ನುವುದು ಪ್ರತಿಯೋಗಿ. ಘಟ ಎನ್ನುವುದು ಪ್ರತಿಯೋಗಿ. ಅದು ಆ ಘಟದ ಅಭಾವ ಯಾವುದರ ಅಧೀನದಲ್ಲಿ ಇದೆ? ಘಟಜ್ಞಾನದ ಅಧೀನದಲ್ಲಿ ಇದೆ. ಅಂದ್ರೆ ಘಟ ಗೊತ್ತಿದ್ರೆ ಮಾತ್ರ ಘಟದ ಅಭಾವ ಇದೆ ಅಂತ ಹೇಳಿಕ್ ಬರುತ್ತೆ. ಘಟ ಜ್ಞಾನವೇ ಇಲ್ಲ ಅಂದ್ರೆ ಘಟದ ಅಭಾವ ಜ್ಞಾನ ಹೇಳಿಕ್ ಬರೋದಿಲ್ಲ. ಅದರಿಂದ ಪ್ರತಿಯೋಗಿ ಜ್ಞಾನ ಅಧೀನ ಜ್ಞಾನತ್ವಂ ಅಭಾವತ್ವಂ ಹಾಗೆ ಅಂತ ಹೇಳಿದ್ರೆ ಹಾಗೆ ಹೇಳಿಕ್ ಬರೋದಿಲ್ಲ. ಯಾಕೆ? ಸಂಯೋಗಾದಿಗಳಲ್ಲಿ ಕೂಡ ಅತಿವ್ಯಾಪ್ತಿ ಆಗುತ್ತದೆ. ಸಂಯೋಗಾದಿಗಳಲ್ಲಿ ತಸ್ಯ ಸಂಯೋಗಾದೌ ಅತಿವ್ಯಾಪ್ತೇ ತಸ್ಯ ಪ್ರತಿಯೋಗಿ ನಿರೂಪ್ಯತ್ವಾತ್. ಯಾಕೆ ಹಾಗೆಂದ್ರೆ ಈ ಭೇದ, ಈ ಸಾದೃಶ್ಯ, ಸಂಯೋಗ ಸಂಬಂಧ ಇವೆಲ್ಲದರ ಜ್ಞಾನವೂ ಕೂಡ ಅದರ ಪ್ರತಿಯೋಗಿ ಅಂದ್ರೆ ಅದರ ಯಾವುದು ಅದು ಅಭಾವವಾಗಿದೆಯೋ ಆ ಜ್ಞಾನದ ಅಧೀನದಲ್ಲಿ ಇರುವುದರಿಂದ ಅವುಗಳೆಲ್ಲದರಲ್ಲೂ ಕೂಡ ಅತಿವ್ಯಾಪ್ತಿ ಬರುತ್ತದೆ. ಅದರಿಂದ ಈ ರೀತಿಯಾಗಿ ಪ್ರತಿಯೋಗಿ ಜ್ಞಾನಾಧೀನ ಜ್ಞಾನತ್ವಂ ಅಂತ ಹೇಳಿದ್ರೆ ಎಲ್ಲದರಲ್ಲೂ ಅತಿವ್ಯಾಪ್ತಿ ಬರುತ್ತದೆ. ಅದರಿಂದ ಆ ಲಕ್ಷಣವೂ ಕೂಡ ಸರಿಯಲ್ಲ ಹಾಗೆ ಅಂತ ಒಟ್ಟು. ಇನ್ನು ಭಾವ ವಿರೋಧಿತ್ವಂ, ಆಪೋಸಿಟ್ ಟು ಭಾವ ಹಾಗೆಂತ ಹೇಳ್ತೀವಿ. ಭಾವ ವಿರೋಧಿತ್ವ ಅದು ಅಭಾವ ಅಂತ ಹೇಳಿದರೆ ನೋಡಿ, ಶೀತಸ್ಪರ್ಶಸ್ಯ ಅಪಿ ಉಷ್ಣಸ್ಪರ್ಶ ವಿರೋಧಿತ್ವೇನ ತತ್ರ ಅತಿವ್ಯಾಪ್ತೇ. ನೋಡಿ, ಆಪೋಸಿಟ್ ಸ್ಪರ್ಶ ಅಂದ್ರೆ ಶೀತ ಸ್ಪರ್ಶಕ್ಕೆ ವಿರೋಧಿಯಾದದ್ದು ಯಾವುದು? ಉಷ್ಣ ಸ್ಪರ್ಶ. ಅಲ್ಲಿ ಅತಿವ್ಯಾಪ್ತಿ ಬರುತ್ತದೆ. ಭಾವ ವಿರೋಧಿ. ಅದರಿಂದ ಭಾವ ಅಂದ್ರೆ ಅದೇ ಶೀತ ಸ್ಪರ್ಶ ಯಾವುದು ಇದೆಯೋ ಇದೆ, ಶೀತ ಸ್ಪರ್ಶ ಇದೆ, ತಂಪಾಗಿದೆ. ಅದಕ್ಕೆ ಆಪೋಸಿಟ್ ಯಾವುದು? ಉಷ್ಣ ಸ್ಪರ್ಶ. ಅದರಲ್ಲಿ ಅತಿವ್ಯಾಪ್ತಿ ಬರುತ್ತದೆ. ಅದರಿಂದ ಭಾವ ವಿರೋಧಿತ್ವಂ ಹಾಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಾವೇನ್ ಡೆಫಿನೇಷನ್ ಹೇಳ್ತೀವಿ ಅದು ಲಕ್ಷ್ಯದಲ್ಲಿ ಮಾತ್ರ ಬರ್ಬೇಕು. ಲಕ್ಷ್ಯ ಬಿಟ್ಟು ಬೇರೆ ಕಡೆ ಬರಬಾರ್ದು ಅಂತ ಚೌಕಟ್ಟಿದೆ. ಅದರಿಂದ ಆ ರೀತಿ ಹೇಳಿಕ್ ಬರೋದಿಲ್ಲ. ಇನ್ನು ನಿಷೇಧ ಮುಖ ವೇದ್ಯತ್ವಂ ಅಭಾವತ್ವಂ ಇತಿ ಚೇನ್ನ. ಹಾಗೆ ನಿಷೇಧ ಮುಖ ಅಂದ್ರೆ ಈಗ ನೋಡಿ, ಅಭಾವವನ್ನು ಹೇಗೆ ತಿಳಿಸಿಕೊಡಬಹುದು? ಘಟ ನಾಸ್ತಿ, ಘಟ ಇಲ್ಲ ಹಾಗೆ ಅಂತ ನಿಷೇಧ ಮುಖವಾಗಿ ನಾವು ಈ ರೀತಿಯಾಗಿ ಹೇಳೋದನ್ನ ಅಭಾವ ಅಂತ ಹೇಳ್ತೀವಿ. ಹಾಗೆ ಅಂತ ಹೇಳಿದರೆ ಆ ರೀತಿಯಾಗಿ ಹೇಳಲಿಕ್ಕೆ ಬರೋದಿಲ್ಲ. ನಿಷೇಧ ಮುಖವಾಗಿ ಯಾವುದನ್ನ ತಿಳಿತೀವೋ ಅದನ್ನ ಅಭಾವ ಅಂತ ಹೇಳ್ತೀವಿ. ಹಾಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ಘಟಸ್ಯಾಪಿ ಘಟಾಭಾವ ನಾಸ್ತಿ ಇತಿ ನಿಷೇಧ ಮುಖ ವೇದ್ಯತ್ವ. ಘಟವನ್ನು ಕೂಡ ಹೇಗೆ ತಿಳಿಯಬಹುದು ನಾವು? ಘಟದ ಅಭಾವ ಇಲ್ಲ ಹಾಗೆಂತ ಘಟದ ಭಾವವನ್ನು ಕೂಡ ನಿಷೇಧ ಮುಖವಾಗಿ ತಿಳಿಲಿಕ್ಕೆ ಸಾಧ್ಯ. ಹೌದು ತಾನೆ? ಘಟ ಅಭಾವ ಇಲ್ಲ ಅಂದ್ರೆ ಏನರ್ಥ? ಟೂ ನೆಗೇಷನ್ಸ್ ಮೇಕ್ ಪಾಸಿಟಿವ್ ಅಂತ ಹೇಳ್ತಾರೆ. ಅದರ ಘಟಾಭಾವ ನಾಸ್ತಿ. ಘಟಾಭಾವ ನಾಸ್ತಿ ಅಂದ್ರೆ ಏನರ್ಥ? ಘಟ ಇದೆ ಅಂತ. ಅದರಿಂದ ಭಾವ ಪದಾರ್ಥವನ್ನು ಕೂಡ ನಾವು ಅಲ್ಲಿ ಆ ರೀತಿಯಾಗಿ ಹೇಳಿಕ್ ಬರುತ್ತದೆ. ಅದರಿಂದ ಅಲ್ಲಿ ಅತಿವ್ಯಾಪ್ತಿ ಬರುತ್ತದೆ. ಅದರಿಂದ ನಿಷೇಧ ಮುಖವಾಗಿ ತಿಳಿಯೋದು ಅಭಾವ ಹಾಗಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ ಒಟ್ಟು. ಇನ್ನು ವಿಧಿ ಪ್ರತ್ಯಯ ವಿಷಯತ್ವಂ ಇತಿ ಚೇನ್ನ ಅಂದ್ರೆ ವಿಧಿ ಪ್ರತ್ಯಯ ಅವಿಷಯತ್ವ. ವಿಧಿಮುಖವಾಗಿ ಯಾವುದು ತಿಳಿಲಿಕ್ಕೆ ಸಾಧ್ಯ ಇಲ್ಲವೋ ಅದನ್ನ ಅಭಾವ ಅಂತ ಕರಿತೀವಿ. ವಿಧಿಮುಖ ಪಾಸಿಟಿವ್ ಆಗಿ ಹೇಳಿಕ್ ಬರೋದೇ ಇಲ್ಲ ಯಾವುದೋ ಅದನ್ನ ಅಭಾವ ಅಂತ ಹೇಳ್ತೀವಿ. ಹಾಗೆಂದ್ರೆ ಅದು ಕೂಡ ಹೇಳಿಕ್ ಬರೋದಿಲ್ಲ. ಯಾಕೆ? ಅಭಾವಸ್ಯಾಪಿ
ಅಭಾವಃ ಅಸ್ತಿ ಇತಿ ಪ್ರತ್ಯಯ ವಿಷಯತ್ವೇನ ಅಸಂಭವ. ಅಭಾವವನ್ನು ಕೂಡ ಅಭಾವವಿದೆ ಅಂತ ವಿಧಿಮುಖವಾಗಿ ತಿಳಿಯಲು ಬರುತ್ತದೆ. ಅದರಿಂದ ವಿಧಿಮುಖವಾಗಿ ಯಾವ್ದನ್ನು ತಿಳಿತೀವೋ ಅಭಾವ ಅಂತ ಹೇಳಕ್ಕಾಗಲ್ಲ, ಹೇಳಿಕ್ ಬರೋದಿಲ್ಲ. ಹಾಗೆ ತಸ್ಮಾತ್ ಅಭಾವತ್ವಂ ದುರ್ನಿರೂಪಂ ಇತಿ ಚೇನ್ನ. ಸರಿ, ಬಿಟ್ಬಿಡೋಣ ಅಷ್ಟೇ. ಇನ್ನು ಅಭಾವವನ್ನ ನಾವು ತಿಳಿಲಿಕ್ಕೆ ಆಗೋದಿಲ್ಲ, ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗೋದಿಲ್ಲ. ದುರ್ನಿರೂಪಂ ಇತಿ ಚೇನ್ನ, ಹಾಗೂ ಹೇಳಿಕ್ ಬರೋದಿಲ್ಲ. ಯಾಕೆ? ನಾಸ್ತಿ ಇತಿ ಪ್ರತೀತಿ ವಿಷಯಸ್ಯ ಅಭಾವ ಲಕ್ಷಣತ್ವೇನ ವಿವಕ್ಷಿತತ್ವಾತ್. ಇಲ್ಲ ಎಂಬ ಒಂದು ಜ್ಞಾನ ನಮಗೆ ಬರ್ತಾ ಇದೆ. ಭೂಮಿಯಲ್ಲಿ ಘಟ ಇಲ್ಲ ಅಂತ ನಮಗೆ ಜ್ಞಾನ ಬರ್ತಾ ಇದೆ. ಅದರಿಂದ ಅದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಚ ದ್ವಿತೀಯಾದಿ ಪ್ರತೀತೌ ಭಾವಸ್ಯಾಪಿ ಅಯಂ ಶುಕ್ಲಃ ನ ಇತಿ ಪ್ರತೀತಿ ವಿಷಯತ್ವೇನ ತತ್ರ ಅತಿವ್ಯಾಪ್ತಿ. ನಾಸ್ತಿ ಇತಿ ಪ್ರಥಮ ಪ್ರತೀತಿ ವಿಷಯತ್ವಂ ಅಭಾವ ಲಕ್ಷಣಂ. ನಾಸ್ತಿ ಅಂತ ಯಾವುದನ್ನ ನಾವು ಮೊದಲು ತಿಳಿತೀವೋ, ಅಂದ್ರೆ ನೋಡಿದ ಕೂಡ್ಲೆ ಯಾವುದಿದೆ ಯಾವುದಿಲ್ಲ ಅಂತ ಜ್ಞಾನ ಬಂದ್ಬಿಡುತ್ತದೆ. ಪ್ರಥಮ ಪ್ರತೀತಿಯಲ್ಲೇ ಯಾವುದು ಇಲ್ಲ ಅಂತ ನಾವು ತಿಳಿತೀವೋ ಅದು ಅಭಾವದ ಲಕ್ಷಣ. ಹಾಗೆ ಅಂತ ನಮ್ದು ಹೇಳುವ ಅಭಿಪ್ರಾಯ ಇದೆ. ಅದರಿಂದ ಇದು ಬೆಳ್ಳಗಿಲ್ಲ, ಶುಕ್ಲಃ ನ, ಬೆಳ್ಳಗಿಲ್ಲ ಹಾಗೆ ಎಂಬ ಒಂದು ಜ್ಞಾನ ಅದು ಭಾವ ಪದಾರ್ಥ. ಭಾವ ಪದಾರ್ಥಕ್ಕೂ ನಾಸ್ತಿ ಎಂಬ ಪ್ರತೀತಿ ಬರುವುದರಿಂದ ಅತಿವ್ಯಾಪ್ತಿ ಆಗುವುದಿಲ್ಲವಾ ಹಾಗೆಂತ ಕೇಳಿದರೆ, ಮತ್ತು ಅಭಾವದಲ್ಲಿ ಅವ್ಯಾಪ್ತಿ ಬರುವುದಿಲ್ಲವಾ ಹಾಗೆಂತೆಲ್ಲ ಪ್ರಶ್ನೆ ಬರುತ್ತದೆ. ಹೇಳ್ತಾ ಇದ್ದಾರೆ ನೋಡಿ, ಘಟದ ಅಭಾವದಲ್ಲಿ ಘಟಃ ನಾಸ್ತಿ ಎನ್ನುವಂತೆ ಘಟಾಭಾವ ಅಸ್ತಿ ಅಂತಲೂ ಹೇಳಿಕ್ಕೆ ಬರುತ್ತದೆ. ಘಟಃ ನಾಸ್ತಿ, ಘಟ ಇಲ್ಲ ಅಂದ್ರೆ ಏನರ್ಥ? ಘಟದ ಅಭಾವ ಇದೆ ಅಂತ ಅರ್ಥ. ಆಗ ನಾಸ್ತಿ ಎನ್ನುವ ಪ್ರತೀತಿ ಅಭಾವದಲ್ಲಿ ನೋಡಿ ನಾಸ್ತಿ ಅಂತ ಬರೋದಿಲ್ಲ ನೋಡಿ, ಘಟ ಅಭಾವ ಅಸ್ತಿ ಅಂತಾನೆ ಬರುತ್ತದೆ. ಅದರಿಂದ ಅವ್ಯಾಪ್ತಿ ದೋಷ ಬರುತ್ತದೆ. ಹಾಗೆಂದ್ರೆ ಇಲ್ಲ, ಆ ರೀತಿಯಾಗಿ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ಇವೆಲ್ಲ ಪ್ರಥಮ ಪ್ರತೀತಿ ಜ್ಞಾನವಲ್ಲ. ಅದೆಲ್ಲ ಯಾವಾಗ ಬರ್ತದೆ? ಘಟವು ಬೆಳ್ಳಗಿಲ್ಲ ಎನ್ನುವುದು ಮತ್ತು ಘಟದ ಅಭಾವ ಎನ್ನುವುದು ಪ್ರಥಮ ಪ್ರತೀತಿ ಜ್ಞಾನವಲ್ಲ. ಒಂದು ಘಟವನ್ನ ನೋಡಿದಾಕ್ಷಣ ಮೊದಲು ಬರುವ ಜ್ಞಾನ ಏನು? ಅದನ್ನ ಪ್ರಥಮ ಪ್ರತೀತಿ ಅಂತ ಕರಿತೀವಿ. ಮೊದಲು ಬರತಕ್ಕದ್ದು ಅದನ್ನ ಪ್ರಥಮ ಪ್ರತೀತಿ, ಪ್ರಥಮ ಜ್ಞಾನ ಅಂತ ಕರಿತೀವಿ. ಘಟಃ ಅಸ್ತಿತ ಎನ್ನುವುದು ಪ್ರಥಮ ಪ್ರತೀತಿ ಜ್ಞಾನ. ಶುಕ್ಲನ ಬೆಳ್ಳಗಿಲ್ಲ ಹಾಗೆಂತ ಹೇಳುವುದು ಅದು ದ್ವಿತೀಯ ಜ್ಞಾನ ಆಯ್ತು. ಪ್ರಥಮ ಅಲ್ಲ, ಪ್ರತೀತಿ ಜ್ಞಾನ. ಅದೇ ರೀತಿಯಾಗಿ ಅಭಾವದಲ್ಲೂ ಕೂಡ ಘಟಃ ನಾಸ್ತಿ ಎನ್ನುವುದು ಪ್ರಥಮ ಪ್ರತೀತಿ ಜ್ಞಾನ. ಘಟ ಇಲ್ಲ ಅಂತ ಬರೋದು ಪ್ರಥಮ ಪ್ರತೀತಿ ಜ್ಞಾನ. ಘಟಾಭಾವ ಅಸ್ತಿ ಎನ್ನುವುದು ದ್ವಿತೀಯ ಪ್ರತೀತಿ ಜ್ಞಾನವಾಗ್ತದೆ. ಘಟದ ಅಭಾವ ಇದೆ ಹಾಗೆಂತ ಹೇಳಿ ಮೊದಲು ಬರೋದು ಯಾವುದು? ಘಟದ ಅಭಾವ. ಘಟ ಇಲ್ಲ ಎಂಬ ಜ್ಞಾನವೇ ಮೊದಲು ಬರೋದು. ಅದನ್ನ ನಾವು ಮತ್ತೆ ಹೇಳ್ತೀವಿ, ಘಟದ ಅಭಾವ ಇದೆ ಹಾಗೆ ಅಂತ. ಅದು ದ್ವಿತೀಯ ಪ್ರತೀತಿ ಜ್ಞಾನವಾಯ್ತು, ದ್ವಿತೀಯ ಪ್ರತೀತಿ ಅಂತ ಆಯ್ತು. ಅದರಿಂದ ನಾವು ಮುಂದೆ ಲಕ್ಷಣದಲ್ಲಿ ಏನ್ ಹೇಳ್ತೀವಿ? ಪ್ರಥಮ ಪ್ರತೀತಿಯಲ್ಲೇ ನಾವು ಇಟ್ಟುಕೊಂಡು ವ್ಯವಹಾರ ಮಾಡ್ತಾ ಇದ್ದೀವಿ. ಅದರಿಂದ ಅತಿವ್ಯಾಪ್ತಿ ಅವ್ಯಾಪ್ತಿಗಳು ಕೊಡುವುದಿಲ್ಲ. ನಾವು ಹಿಂದೆ ನೋಡಿದಂತೇನೆ ಅದೇ ಕ್ರಮದಲ್ಲೇ ಇದೆ ಇಲ್ಲೂ ಕೂಡ. ನಚ ಆರೋಪಿತಾಭಾವೆ ಅತಿವ್ಯಾಪ್ತಿ ಪ್ರತೀತಿ ಪದಸ್ಯ ಪ್ರಮಾಪರತ್ವಾತ್. ಇನ್ನು ಭ್ರಮೆ, ಅಭಾವ ಜ್ಞಾನ ಅಥವಾ ಆರೋಪಿತ ಅಭಾವ ಜ್ಞಾನಗಳಲ್ಲೂ ಕೂಡ ಅತಿವ್ಯಾಪ್ತಿ ಆಗುವುದಿಲ್ಲ. ಯಾಕೆಂದ್ರೆ ಪ್ರತೀತಿನೇ ಇಲ್ಲ, ಅವೆಲ್ಲ ಸರಿಯಾದ ಜ್ಞಾನವೇ ಇಲ್ಲ. ಪ್ರತೀತಿ ಪದದಿಂದ ನಾವು ಯಥಾರ್ಥ ಜ್ಞಾನವನ್ನೇ ನಾವು ತೆಗೆದುಕೊಂಡಿರೋದು. ಅದರಿಂದ ಭ್ರಮೆ, ಅಭಾವ ಮತ್ತು ಆರೋಪಿತ ಇವುಗಳಲ್ಲಿ ಅತಿವ್ಯಾಪ್ತಿ ದೋಷಗಳು ಬರೋದಿಲ್ಲ ಹಾಗೆಂತ. ನನು ಅಂತ ಬರುತ್ತದೆ, ಅದನ್ನ ಮತ್ತೆ ನೋಡೋಣ. ನಾನು ಪ್ರಾಗಭಾವೆ ಅಂತ ಬರುತ್ತದೆ, ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಶ್ರೀ ಹರೇ ನಮಃ.